ನಾವು ಇಲ್ಲೇ ಜಯನಗರ. ಹೇಗೆ ತಗೊಂಡ್ರಿ ಟಿಕೆಟ್? ಆನ್ಲೈನ್ ಸ್ವಲ್ಪ ಕಷ್ಟ ಆಯಿತು, ಸಿಕ್ತು. ಯಾಕಂದ್ರೆ ಮೊದಲಾದ್ರೆ ಆಫ್ಲೈನಲ್ಲಿ ಇಲ್ಲೇ ಬಂದು ಟಿಕೆಟ್ ಕಲೆಕ್ಟ್ ಮಾಡ್ಕೋಬೇಕು. ಆಫ್ಲೈನಲ್ಲಿ ಸಿಗ್ತಾ ಇತ್ತು, ತುಂಬ ಕ್ರೌಡು, ಎರಡು ದಿವಸ ವೇಟ್ ಮಾಡಬೇಕಿತ್ತು. ಇವಾಗ ಆ ಥರ ಇಲ್ಲ ಅಲ್ಲ, ಈಸಿ. ಆನ್ಲೈನಲ್ಲಿ ಬಿಟ್ಟರು ಆನ್ಲೈನಲ್ಲಿ ಇಸಿದ್ದೀನಿ. ಹೋದ ವರ್ಷ ತುಂಬ ಕಷ್ಟ ಆಗಿದೆ. ತುಂಬ ಕಷ್ಟ ಆಯಿತು, 2 ದಿನ ಮಲ್ಕೊಂಡಿದ್ದೀವಿ ಇಲ್ಲೇ ಟಿಕೆಟ್ಗೋಸ್ಕರ. ಈ ಟೈಮು ಈ ಟೈಮ್ ಏನಿಲ್ಲ, ಆನ್ಲೈನೇ ಇಲ್ಲ. ಎಷ್ಟು ನಿಮಿಷದಲ್ಲಿ ಬುಕ್ ಆಯ್ತು ನಿಮ್ಮ ಟಿಕೆಟ್? ನಮ್ಮದು ನಾನು ಬೆಳಗಿಂದ ಕಾಯ್ಕೊಂಡಿದ್ದೆ, 8:30 ಬೆಳಗಿಂದ ವೆಬ್ಸೈಟ್ ಓಪನ್ ಮಾಡ್ಕೊಂಡು ಕಾಯ್ಕೊಂಡಿದ್ದೆ. 4 o'clock ಬಿಟ್ಟರು, 4 o'clockಗೆ ಸಿಕ್ತು. ಎಷ್ಟು ಗಂಟೆ ಬಿಟ್ಟಿದ್ರು? ಏನೋ ಟಿಕೆಟ್ 4 o'clockಗೆ ಬಿಟ್ಟಿದ್ರು. ಎಷ್ಟು ನಿಮಿಷ ಇತ್ತು? 1 ನಿಮಿಷ ಇದ್ದಿದ್ದಷ್ಟೇ. 1 ನಿಮಿಷದಲ್ಲಿ ಸೋಲ್ಡ್ ಔಟ್ ಆಯಿತು. ಓಕೆ, ನಿಮ್ಗೆ ಯಾವ ಥರ ಟಿಕೆಟ್ ಬುಕ್ ಮಾಡಿದ್ರಿ? ಯಾವ ಥರ OTP ಬಂತು? ಹೇಗೆ ಬಂತು? ಇವಾಗ ಟಿಕೆಟ್ ಬುಕ್ ಮಾಡಿದ್ರೆ ನಿಮಗೆ QR ಕೋಡ್ ಬರುತ್ತೆ. ಮೆಟ್ರೋ ಸೆಕ್ಷನ್ ಏನಾದರೂ ಬಂದರೆ, ಇಲ್ಲಾಂದರೆ ಪಾರ್ಕಿಂಗ್ ಸೆಕ್ಷನ್ ಕೊಟ್ಟಿದ್ದಾರೆ, ಅದು ಬರುತ್ತೆ. QR ಕೋಡ್ ಹಂಗೆ ಇರುತ್ತೆ. ಗೇಟಲ್ಲಿ ವಿದಿನ್ 5 ಮಿನಿಟ್ಸಲ್ಲಿ QR ಕೋಡ್ ಓಪನ್ ಆಗುತ್ತೆ, ತೋರಿಸಿ ಹೋಗ್ಬೇಕು. ಇವಾಗ ನೆಕ್ಸ್ಟ್ 8 ಮ್ಯಾಚ್ ಇದೆ ಬೆಂಗಳೂರಲ್ಲಿ. ಹೌದು. ಆ ಮ್ಯಾಚ್ಗೆ ಏನಾದರೂ ಬುಕ್ ಮಾಡ್ಕೋತಾ ಇದ್ದೀರಾ? ಹೌದು, ಬರ್ತೀವಿ ಮೇಡಮ್. ಆ ಮ್ಯಾಚ್ಗೆ ಇವಾಗ ಏನಾದರೂ ಬುಕ್ ಮಾಡಿ? ಇವಾಗ ಬಿಟ್ಟಿಲ್ಲ, ಸದ್ಯಕ್ಕೆ ಬಿಟ್ಟಿಲ್ಲ. ಈ ಮ್ಯಾಚ್ ಆದಮೇಲೆ ನೋಡಬೇಕು, ಬಿಟ್ಟರೆ ಓಪನ್ ಮಾಡಬೇಕು. ಬಿಡ್ತಾರೆ, ಇವಾಗ ಬಿಟ್ಟಿಲ್ಲ. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ? ನಮ್ಮ RCBನೇ ಮೇಡಮ್, ಬೇರೆಯವ್ರನ್ನ ಯಾಕೆ ಸಪೋರ್ಟ್ ಮಾಡೋದು? ಯಾರು ಒಳ್ಳೆ ಫಾರ್ಮಲ್ಲಿದ್ದಾರೆ? ಯಾವ ಟೀಮ್ ಒಳ್ಳೆ ಫಾರ್ಮರ್ ಇಲ್ಲಿ ಬಿಡಲಿ, RCBನೇ. ಸೋತ್ರು RCBನೇ, ಗೆದ್ರು RCBನೇ. ಯಾರು ಇಷ್ಟ ಆಗ್ತಾರೆ ನಿಮಗೆ? ವಿರಾಟ್ ಕೊಹ್ಲಿ, ಜಾಸ್ ಹೇಜಲ್ವುಡ್. ಇವಾಗ ಮ್ಯಾಚ್ ಹೈ ವೋಲ್ಟೇಜ್ ಆಗಿರುತ್ತೆ ಅನ್ಕೊಂಡು ನಾನು ಅನ್ಕೊಂಡ್ ಬಂದಿದ್ದೀನಿ. ಇವತ್ತು ಪಕ್ಕ ಕೊಹ್ಲಿ ಸೆಂಚುರಿ ಹೊಡಿತಾರೆ ಅನ್ಬಿಟ್ಟು ಬಂದಿದ್ದೀರಿ. ಹೈ ವೋಲ್ಟೇಜ್ ಗೇಮು, ಪಕ್ಕ ಇವತ್ತು RCBನೇ ಗೆಲ್ಲೋದು. ಈ ಸಲನೂ ಕಪ್ ನಮ್ದೇ. RCB ಈ ಸಲ ಕಪ್ಪು SRH ಬಾಯಲ್ಲಿ ಲಾಲಿಪಾಪ್. RCB ಹಾ ಅಲ್ಲ, ಟಿಕೆಟ್ ಎಲ್ಲ ಹೇಗೆ ತಗೊಂಡ್ರಿ? ನಿಮ್ ಇಷ್ಟ ಜನಕ್ಕೂ ಟಿಕೆಟ್ ಸಿಕ್ಕಿದೆ. ಯಾವ ತರ ಬೈ ಮಾಡಿದ್ರಿ? ಆನ್ಲೈನಲ್ಲಿ ಬೈ ಮಾಡಿದ್ರಿ. ಇಟ್ ವಾಸ್ ಲೈಕ್ 3 ಆಗಿರ್ಬೋದು, 3 ಡೇಸು. 4 ನಿಮಿಷದಲ್ಲೇ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಆದರೆ ನಾವು ಲಕ್ಕಿ, ನಾವು ಸಿಕ್ಕಿದೆ 6 ಜನಕ್ಕೂ. ಆ ಟಿಕೆಟು ಸಿಕ್ಕಿದೆ, ಒನ್ ಡೇ ರೋನಲ್ಲೇ ಸಿಕ್ಕಿದೆ. ಏನ್ ಪೇ ಮಾಡಿದ್ರಿ? ಪೇ ಮಾಡಿದ್ದು ರೇಟ್ ಬಗ್ಗೆನಾ? ಟಿಕೆಟ್ ಇವರು ಮಾವರು ಮಾಡ್ಕೊಂಡು 8 ಇಂದ 10 ಇರ್ಬೋದು. 8 ಇಂದ 10 ಆದ್ರೆ ಫುಲ್ ಎಂಜಾಯ್ ಮಾಡ್ತೀರಾ? ಫುಲ್ ಎಂಜಾಯ್ಮೆಂಟ್. ಯಾಕಂದ್ರೆ MLA ಗಳಿಗೆ ಟಿಕೆಟ್ ಸಿಕ್ತಿಲ್ಲ ಅಂತ ಹೋಗ್ತಾವ್ರೆ. ನಿಮ್ಗೆ ಇಷ್ಟು 6 ಜನ ಆ ಟಿಕೆಟ್ ಸಿಕ್ಕಿದೆ ಅಂದ್ರೆ ನೀವು ಅದೃಷ್ಟ. ಕೆಲ್ಸದಲ್ಲಿ ಕೂತಿದ್ವಿ ಬುಕ್ ಮಾಡೋದಕ್ಕೆ ಟಿಕೆಟ್. ಸೊ ಹಾಗಾಗಿ ನಾವು ಲಕ್ಕಿ ಅನ್ಕೊಂಡಿದ್ವಿ. 4 ಮಿನಿಟ್ಸ್ ಅಲ್ಲಿ ಕ್ಲೋಸ್ ಆಗಿತ್ತು. ಆ 4 ಮಿನಿಟ್ಸ್ ಅಲ್ಲಿ ನಾವು 6 ಜನ ಇದೀವಿ ಅದರಲ್ಲಿ. RCB ಯಾರು ಕಂಡ್ರೆ ಇಷ್ಟ ನಿಮ್ಗೆ? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಅಥವಾ ಬೌಲಿಂಗ್, ಇದು ಆಲ್ರೌಂಡರ್, ಇದು ಅಲ್ಲ, ಅವ್ರ ತರ ಪ್ಲೇಯರ್ ಇಲ್ವೇ ಇಲ್ಲ ಈ ಪ್ರಪಂಚದಲ್ಲೇ, ಯಾರು ಇಲ್ಲ. ವಿರಾಟ್ ಕೊಹ್ಲಿನ ಚೇಂಜ್ ಮಾಡೋದಕ್ಕಾಗ್ಲಿ, ಅವ್ರನ್ನ ಬೀಟ್ ಮಾಡೋದಕ್ಕಾಗ್ಲಿ ಇಡೀ ವರ್ಲ್ಡ್ ಅಲ್ಲಿ ಮುಂದೇನೂ ಇಲ್ಲ, ಹಿಂದೇನೂ ಇಲ್ಲ, ಈಗಲೂ ಇಲ್ಲ. ಓಕೆ, ಈ ಸತಿ ಫ್ರಾಂಚೈಸಿ ಬೇರೆ ಚೇಂಜ್ ಆಗಿದೆ. ನಮ್ಮ ಕನ್ನಡದವರೇ ಆದಿತ್ಯ ಬಿರ್ಲಾ ಅವ್ರು ತಗೊಂಡಿದ್ದಾರೆ. ಏನ್ ಅನ್ಸುತ್ತೆ ಕನ್ನಡದವರು? ನಮಗೆ ವಿಜಯ್ ಮಲ್ಯ ಇದ್ದಾಗಲೂ ನಾವು RCBನ ಪ್ರೀತಿಸ್ತೀವಿ, ಈಗಲೂ RCBನ ಪ್ರೀತಿಸ್ತೀವಿ, ಮುಂದೇನೂ RCBನ ಪ್ರೀತಿಸ್ತೀವಿ. ವಿರಾಟ್ ಕೊಹ್ಲಿ ಇರೋವರೆಗೂ ಮುಂದೆ ಏನೋ ಗೊತ್ತಿಲ್ಲ. ಯಾಕಂದ್ರೆ ಸರ್ ದೊಡ್ಡ ಮಟ್ಟದಲ್ಲಿ ಸೆಲ್ ಆಗಿದೆ ನಮ್ದು RCB. ಎಷ್ಟು ಖುಷಿ ಅನ್ಸುತ್ತಲ್ವಾ? ಬಹಳ ಖುಷಿ ಅನಿಸ್ತಾ ಇದೆ. ನಮ್ಮ RCB, ನಮ್ಮ ಕನ್ನಡದ ಟೀಮು ಈ ಮಟ್ಟಕ್ಕೆ ಬೆಳೆದಿದೆ ಅಂದ್ರೆ ನಾವು ಮ್ಯಾಂಚೆಸ್ಟರ್ ಯುನೈಟೆಡ್ ಫುಟ್ಬಾಲ್ ಟೀಮ್ಗೆ ಹೋಲಿಸ್ತಾ ಇದೀವಿ. ನಮ್ಮ ಹುಡುಗ ಅದನ್ನ ಹೋಲಿಸ್ಕೊಂಡು ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಇವತ್ತು ಟಿಕೆಟ್ ಬೈ ಮಾಡ್ಲಿಕ್ಕೆ ರೀಸನ್ನೇ ವಿರಾಟ್ ಕೊಹ್ಲಿ. ಹಾಗಾದ್ರೆ ಫುಲ್ ಎಂಜಾಯ್ ಮಾಡ್ತೀರಾ? ಖಂಡಿತ. RCB ಈ ಸಲ ಕಪ್ ನಮ್ದೇ. SRH ಟೀಮ್ ಅಲ್ಲಿ ಅಂದ್ರೆ ಒಳ್ಳೆ ಫಾರ್ಮ್ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಟೀಮು ಅಷ್ಟು ಕಷ್ಟ ಅನ್ಬ್ಯಾಲೆನ್ಸ್ ಆಗಿದೆ, ಅಷ್ಟು ಕಷ್ಟ ಇದೆ ಅಂತ ಹೇಳ್ತಾರೆ. ಅವ್ರ ಕಂಪೇರ್ ಮಾಡಿದ್ರೆ ನಮ್ಮ ಟೀಮು 100% ಗೆಲ್ಲುತ್ತೆ. ಗೆಲ್ಲುತ್ತೆ 100%. ಎಲ್ಲ ಫಾರ್ಮ್ ಅಲ್ಲಿ ಇದ್ದಾರೆ, ಆಲ್ರೌಂಡರ್ಸ್ ಇದ್ದಾರೆ, ಓವರ್ಸೀಸ್ ಫುಲ್ ಫಾರ್ಮ್ ಅಲ್ಲಿ ಇದ್ದಾರೆ. ಇವತ್ತೇನ ಹೇಜಲ್ವುಡ್ ಇದ್ರೆ ಅವರು ಪಕ್ಕ 5 ವಿಕೆಟ್ ತಗೊಂತಾರಂತ ನನ್ನ ಅಭಿಪ್ರಾಯ. ಬ್ಯಾಟಿಂಗ್ ಯಾರು, ಟಾಸ್ ಯಾರು ಗೆಲ್ತಾರೆ? ಟಾಸ್ RCB ಗೆದ್ರೆ ನಮಗೂ ಖುಷಿನೇ. ಗೆಲ್ತಾರೆ. RCBನ ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ. RCB 250 ಸ್ಕೋರ್ ಅವ್ರಿಗೆ ಒಂದು ಟಾರ್ಗೆಟ್ ಕೊಡ್ತಾರೆ. RCB ಗೆದ್ದೇ ಗೆಲ್ತಾರೆ. ಈ ಸಲ ಅಭಿಷೇಕ್ ಶರ್ಮಾ ಡಕ್ಔಟ್ ಆಗ್ತಾರೆ. ಇಶಾನ್ ಕಿಶನ್ ಏನು ಆಡೋದಿಲ್ಲ, ಫುಲ್ ಫಾರ್ಮ್ ಅಲ್ಲಿ ಇದೀವಿ ಅಂತ ಬಂದಿದ್ದಾರೆ. ಈ ಸಲ ಕಪ್ ನಮ್ದೆ. ಎಲ್ಲರೂ ಏನಕ್ಕೆ ಬಂದಿದ್ದೀರಾ ಇಲ್ಲಿ? RCB ಮ್ಯಾಚ್ ನೋಡಕ್ಕೆ. ಎಲ್ಲಿಂದ ಬಂದಿರೋದು? ಕಾರಟಗಿ ಗಂಗಾವತಿ ಸೈಡ್. ಇಲ್ಲ, ಓಕೆ. ಹೆಂಗ್ ಬಂದ್ರಿ? ಕಾರಲ್ಲಿ. ಯಾವತ್ ಬಂದಿದ್ದು? ಅಲ್ಲಿ ಯಾವತ್ ಬಿಟ್ಟಿದ್ ನೀವು? ಎಸ್ಟರ್ಡೇ. ಟಿಕೆಟ್ ಎಲ್ಲ ಸಿಕ್ಕಿದ್ಯಾ? ಸಿಕ್ಕಿದೆ. ಹೌದಾ? ಯಾರು ಕರ್ಕೊಂಡ್ ಬಂದಿರೋದು ನಿಮ್ನೆಲ್ಲ? ಡ್ರೈವರ್.
ಡ್ರೈವರ್ ಯಾಕೆ ಪೇರೆಂಟ್ಸ್ ಬಂದಿಲ್ವಾ ಪೇರೆಂಟ್ಸ್ ಬಂದಿದ್ದಾರೆ. ಹೌದಾ ಎಲ್ಲರಿಗೂ ಟಿಕೆಟ್ ಸಿಕ್ಕಿದ್ಯಾ ಇಲ್ಲ ನನಗೆ ಇವರಿಗೆ 4 ಜನ ಮತ್ತೆ ನೀವು 4 ಜನ ಹೋದ್ರೆ ಮಿಕ್ಕಿದವರೆಲ್ಲ ಅವರೆಲ್ಲ ಹೋಗಲ್ಲ. ಅದು ಮೋಸ ಅಲ್ವಾ ಅವ್ರ ಆಚೆ ವೇಟ್ ಮಾಡ್ಬೇಕಲ್ಲ ಮತ್ತೆ ಏನ್ ಮಾಡ್ತೀರಾ ಗಂಗಾವತಿಯಿಂದ ಬಂದಿದ್ದೀರಿ ಅಂತಿದ್ದೀರಾ ಯಾರು ಇಷ್ಟ ನಿಮ್ಗೆ RCB ಟೀಮ್ ಅಲ್ಲಿ ವಿರಾಟ್ ಕೊಹ್ಲಿ ಅದು ಬಿಟ್ಟು ಅದು ಬಿಟ್ರೆ ಫಿಲ್ ಸಾಲ್ಟ್ ಯಾರು ಓಕೆ ಅವ್ರು ಬಿಟ್ಟು ಅವ್ರು ಬಿಟ್ರೆ ಭುವನೇಶ್ವರ್ ಕುಮಾರ್. ಭುವನೇಶ್ವರ್ ಕುಮಾರ್. ಹೆಸರ ಟೀಮ್ ಅಲ್ಲಿ ಅಭಿಷೇಕ್ ಶರ್ಮಾ. ಆಮೇಲೆ ಅವ್ರು ಗೆಲ್ಲಲ್ವಾ ಇಲ್ಲ RCB ಗೆಲ್ತಾರೆ. ಯಾಕೆ ಗೆಲ್ಲಲ್ಲ ಅವರು ಯಾಕಂದ್ರೆ RCB ಸ್ಟ್ರಾಂಗ್. ಸ್ಟ್ರಾಂಗ್ ಆಗಿದಾರಾ ಹೇಗೆ ಗೊತ್ತು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಈ ಸರಿ RCB ಪ್ಲೇಯರ್ಸ್ ತಗೊಂಡಿದ್ದು ನೋಡಿದ್ರೆ ಸ್ಟ್ರಾಂಗು. ಈ ಸಲ RCB ಗೆಲ್ಲಬಹುದು. ಅವ್ರ ಟೀಮ್ ಸ್ಟ್ರಾಂಗ್ ಆಗಿದೆ. ಮತ್ತೆ ನಮ್ಮ ಕನ್ನಡದವರು ಆದಿತ್ಯ ಬಿರ್ಲಾರವರು RCBನ ತಗೊಂಡಿದ್ದಾರೆ ಈ ಸಲ. ಸೊ ಈ ಸಲ RCB ತಮ್ಮ ಬೆಸ್ಟ್ ತೋರಿಸ್ಬೋದು. ಅದ್ರಂಗೆ ಈ ಸಲ ಕಪ್ ನಮ್ಮದು. ಟಿಕೆಟ್ ಸಿಗ್ತಾ ಸರ್ ಟಿಕೆಟ್ ಸಿಕ್ಕಿದೆ. ಆನ್ಲೈನಲ್ಲಿ ಕಷ್ಟಪಟ್ಟು 2 ಟಿಕೆಟ್ ತೊಗೊಂಡ್ವಿ. ಯಾವುದು ಸರ್ ಯಾವ ರೋಡ್ ಸಿಕ್ಕಿದೆ ನಮಗೆ ಗೇಟ್ ನಂಬರ್ ಯಾವ್ದು ಸಿಕ್ಕಿದೆ ಗೇಟ್ ನಂಬರ್ E17 ಹೆಚ್ ಸ್ಟ್ಯಾಂಡ್. ಹಾಂ, ಆನ್ಲೈನಲ್ಲಿ ಬುಕ್ ಮಾಡಿ ಆನ್ಲೈನಲ್ಲಿ ಬುಕ್ ಮಾಡಿದ್ದೀವಿ. ಈಗ ನಾವು ಬುಕ್ ಮಾಡಿ ಟಿಕೆಟ್ ಅವತ್ತು ಓಪನ್ ಆದಾಗ 4,500 ಇತ್ತು. ಈಗ ಅದೇ ಟಿಕೆಟ್ 7,500 8,000 ರೂಪಾಯಿ ತೋರಿಸ್ತಾ ಇದೆ ಇವತ್ತು. 7,500 ರೂಪಾಯಿ ಕೊಟ್ಟು ಸಿಗ್ತಾ ಇಲ್ಲ ಅಂತಾರೆ ಹಾಂ, ಸಿಗ್ತಾ ಇಲ್ಲ. ಬಟ್ ಅದು ಚಾನ್ಸ್ ಯಾರಿಗೆ ಲಕ್ ಇರುತ್ತೆ ಅವ್ರಿಗೆ ಸಿಗುತ್ತೆ, ಆ ಥರ ಇದೆ. ಸರ್ ನಿಮ್ಮ ಸಪೋರ್ಟ್ ಯಾರಿಗೆ ನಮ್ದು RCBನೇ, ಯಾವಾಗಲೂ RCB. ನಾವು 2008ಇಂದನೂ ನೋಡ್ತಾನೇ ಇದ್ದೀವಿ. ಪ್ರತಿ ಮ್ಯಾಚ್ಗೂ ಬಂದೇ ಬರ್ತೀವಿ. ಚೆನ್ನಾಗಿ RCBಗೆ ನಾವು ಸಪೋರ್ಟ್ ಮಾಡೋದು. ಯಾಕಂದ್ರೆ 18 ವರ್ಷದ ಬಳಿಕ ಲಾಸ್ಟ್ ಇಯರ್ ನಮಗೆ ಕಪ್ ಬಂದಿದೆ. ಆ ಸಂಭ್ರಮಾಚರಣೆಯಲ್ಲಿ ಆಗಿದ್ದಂಥ ಅಹಿತಕರ ಘಟನೆ ಅಂದರೆ ಕಾಲು ತುಳಿತ ಪ್ರಕರಣ ಅದರಲ್ಲಿ ತುಂಬ ನೊಂದಿದ್ದಾರೆ ಆಯಿತಾ. 11 ಜನಕ್ಕೋಸ್ಕರ 11 ಸೀಟ್ನ ಕಾದಿರಿಸಿದ್ದಾರೆ. ಇದ್ರ ವಿಚಾರವಾಗಿ ಮಾತಾಡೋದು ಅದು ತುಂಬ ನೋವಿನ ಸಂಗತಿ. ಆ ಥರ ಆಗಬಾರ್ದಾಗಿತ್ತು ದುರ್ಘಟನೆ. ಅದು ಆಗಿದ್ದೇ ನಮ್ಮ ಸರ್ಕಾರದ ಮಿಸ್ಟೇಕಿಂದ. ಅವರು ಎಲ್ರಿಗೂ ಬನ್ನಿ ಅಂತ ಇನ್ವಿಟೇಷನ್ ಕೊಟ್ಟಿದ್ದೇ ತಪ್ಪಾಯಿತು. ಪಾಸ್ ಇರೋರು ಬನ್ನಿ ಅಂತ ಹೇಳಿದರೆ ಸರಿಯಾಗ್ತಾಯಿತ್ತು. ಹಾಗಾಗಿ ತುಂಬ ಕ್ರೌಡ್ ಆದ್ರಿಂದ ಅವ್ರಿಗೂ ಮ್ಯಾನೇಜ್ ಮಾಡೋಕ್ಕಾಗಿಲ್ಲ. ಅದು ವೆರಿ ಸ್ಯಾಡ್ ಇನ್ಸಿಡೆಂಟ್. ಇಟ್ ಶುಡ್ ನಾಟ್ ಹ್ಯಾಪನ್ ಅಗೇನ್. ಸೊ ನೌ ದೇ ಹ್ಯಾವ್ ಟೇಕನ್ ವೆರಿ ಮಚ್ ಪ್ರಿಕಾಷನ್ಸ್ ಆ್ಯಂಡ್ ದೇ ಹ್ಯಾವ್ ಡೆಪ್ಲಾಯ್ಡ್ ಸೋ ಮೆನಿ ಅಫಿಷಿಯಲ್ಸ್. ನಾವು ಸಿಚುಯೇಷನ್ ಫ್ರಮ್ ಸೀಯಿಂಗ್ ಔಟ್ಸೈಡ್ ಇಟ್ ಲುಕ್ಸ್ ಗುಡ್. ಅದೇ ಈ ಸಲ ತುಂಬ ಸ್ಟ್ರಿಕ್ಟ್ ಆಗಿ ಕ್ರಮ ತಗೊಂಡಿದ್ದಾರೆ. ಚೆನ್ನಾಗಿ ಅನ್ನಿಸ್ತಾ ಇದೆ. ತುಂಬ ಕಮಾಂಡರ್ಸ್ಗಳು ಬಂದಿದ್ದಾರೆ. ಹೌದು. ಮತ್ತು ಫುಲ್ಲು ಆಂಬುಲೆನ್ಸ್ ಆಗಿರ್ಬೋದು ಅಗ್ನಿಶಾಮಕ ದಳದಿಂದ ಪಿನ್ ಟು ಪಿನ್ ಎಲ್ಲ ನಿಂತಿದ್ದಾರೆ ಆಯಿತಾ. ಈ ಸತಿ ಆ ಥರ ಮರುಕಳಿಸಬಾರ್ದು, ಮತ್ತೊಂದು ಸತಿ ಆ ಥರ ಆಗಬಾರ್ದು ಅಂತ ಸರ್ಕಾರನೂ ತೊಗೊಂಡಿದೆ, ಫ್ರಾಂಚೈಸಿನೂ ತೊಗೊಂಡಿದೆ. ಹೌದು, ಸರ್ಕಾರಕ್ಕೆ ನಾವುಗಳು ಸಪೋರ್ಟ್ ಮಾಡಬೇಕು. ಪ್ರೇಕ್ಷಕರು ಕೂಡ ಯಾವುದೇ ರೀತಿ ದಾಂಧಲೆ ಗದ್ದಲ ಯಾವುದೋ ಮಾಡದೇ ಈ ಥರ ನೋಡಿಕೊಂಡು ಆರಾಮಾಗಿ ಬರಬೇಕು. ಮ್ಯಾಚ್ ನೋಡಿಕೊಂಡು ಆರಾಮಾಗಿ ಹೋದರೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ನಾನು. ನೆಕ್ಸ್ಟು 8 ಮ್ಯಾಚು ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೇನಾದರೂ ಟಿಕೆಟ್ ಟ್ರೈ ಮಾಡ್ತಾ ಇದ್ದೀರಾ? ಇಲ್ಲ, 5ನೇ ತಾರೀಕಿಗೆ ಒಂದು ಮ್ಯಾಚ್ ಇದೆ. ಅದು 2 ದಿನ ಮುಂಚೆ ಬಿಡ್ತಾರಲ್ಲ, ಅವಾಗ ಟ್ರೈ ಮಾಡಬೇಕು.